ಕಷ್ಟ. ಅದೊಂದು ಬಹಳ ಸುದೀರ್ಘವಾದ ಜರ್ನಿ. 4 ಮಾತಲ್ಲಿ ಮಾತ್ರ ಹೇಳಿದರೆ ಅದು ನಿಜವಾದ ಶ್ರದ್ಧಾಂಜಲಿ ಆಗೋದಿಲ್ಲ. ಬಟ್ ಇಷ್ಟು ಮಾತ್ರ ಹೇಳಬಲ್ಲೆ, ನಾನು ಪತ್ರಿಕೋದ್ಯಮಕ್ಕೆ ಬರುವ ಮೊದಲೇ ಅವರು ಒಂದು ಸ್ಟಾರ್ ಪತ್ರಕರ್ತರಾಗಿದ್ದರು. ಅವರನ್ನು ಅತ್ಯಂತ ಹತ್ತಿರದಿಂದ ನೋಡಿದ್ದೆ. ಅವರ ಬರವಣಿಗೆ, ಅವರ ನಡೆ, ನುಡಿ, ಮಾತು ಎಲ್ಲ ಒಂದು ಆದರ್ಶವಾಗಿ ಕಾಣಿಸ್ತಾ ಇತ್ತು ನನಗೆ. ಅವರಲ್ಲಿ ಬಹಳ ಇಷ್ಟ ಆಗಿದ್ದು, ಅವರು ಸೂಪರ್ ಸ್ಟಾರ್ಗಳ ಜೊತೆ ಹೇಗೆ ಒಡನಾಟ ಹೊಂದ್ಕೊಂಡಿದ್ರು, ಅದೇ ಥರ ಪತ್ರಕರ್ತರ ಜೊತೆಗೆ ಇದ್ರು. ಜೊತೆಗೆ ಮುಖ್ಯವಾಗಿ ಈ ಸಹ ಕಲಾವಿದರ ಬಗ್ಗೆ ಹೋರಾಟ ಮಾಡಿದ್ರು. ಆಗಲೇ ಬಾಬು ಸರ್ ಹೇಳಿದರು, ಪ್ರೀಮಿಯರ್ ಸ್ಟುಡಿಯೋ ಆಗಲಿ ಅಥವಾ ಸಹ ಕಲಾವಿದರ ಸಂಘಕ್ಕಾಗಲಿ, ಅಂದರೆ ಅವರು ಟಾಪ್ ಟು ಬಾಟಮ್ ಎಲ್ಲರನ್ನ ಒಂದೇ ಒಂದು ರೀತಿಯಲ್ಲಿ ನೋಡ್ತಾ ಎಲ್ರಿಗೂ ಅಲ್ಲೂ ಇಲ್ಲೂ ಎಲ್ರಿಗೂ ಬೇಕಾದವರು ಆಗಿ ಸಲ್ಲಿದ್ದೇ ಅವರ ಜೀವನದ ಅತ್ಯಂತ ಶ್ರೇಯಸ್ಸಿನ ವಿಷಯ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಮಗೊಂದು 4 ಜನ ಸ್ಟಾರ್ಸ್ಗಳಿಗೆ ಗೊತ್ತಿದೆ ಅಂದ್ಕೂಡೆ ನಾವು ಕಾರ್ಮಿಕರನ್ನು ಮರಿತೀವಿ ಅಥವಾ ಪತ್ರಕರ್ತರ ಹೊಸ ಪೀಳಿಗೆರನ್ನು ಮರಿತೀವಿ. ಅವರು ಇವತ್ತಿಗೂ ಕೂಡ ಈ ಪತ್ರಕರ್ತರ ಸಂಘ ಅನೇಕರಲ್ಲಿ ಯುವಕರಿದ್ದಾರೆ, ಇವರೆಲ್ಲ ಸೇರಿ ಈ ಒಂದು ಶ್ರದ್ಧಾಂಜಲಿ ಸಭೆ ಅರ್ಪಿಸಿದ್ದಾರೆ. ಅಂದರೆ ಇವರ ಜೊತೆ ಕೂಡ ಒಂದು ಒಳ್ಳೆಯ ಒಡನಾಟ ಇತ್ತು ಅಂತ ನನ್ನ ಭಾವನೆ. ನನ್ನ ಪ್ರಕಾರ ನಮ್ಮ ಚಲನಚಿತ್ರ ಪತ್ರಿಕೋದ್ಯಮದಲ್ಲಿ ಉದ್ಯಮದ ಜೊತೆ ಅತ್ಯಂತ ನಿಕಟ ಸಂಬಂಧ ಮತ್ತು ಬಾಂಧವ್ಯವನ್ನು ಹೊಂದಿದ್ದು ಕುಮಾರ್ ಅವರು. ಇಷ್ಟಾದರೂ ಕೂಡ ಅವರು ಪತ್ರಕರ್ತರಾಗಿ ಜೊತೆಗೆ ಉದ್ಯಮಕ್ಕೂ ಕೂಡ ಅವರಿಗೂ ಸಲಹೆ, ಸೂಚನೆ, ಮಾರ್ಗದರ್ಶನ ಕೊಡ್ತಾ ಇಂಡಸ್ಟ್ರಿ ಫ್ರೆಂಡ್ಲಿ ಜರ್ನಲಿಸ್ಟ್ ಆಗಿ ತನ್ನದೇ ಆದ ರೀತಿಯಲ್ಲಿ ಪತ್ರಿಕೋದ್ಯಮಕ್ಕೂ ಚಿತ್ರೋದ್ಯಮಕ್ಕೂ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಆಗಲೇ ಸುಬ್ರಹ್ಮಣ್ಯ ಹೇಳಿದರು, ಬಹುಶಃ ಅವರ ಕೊಡುಗೆ ನಮ್ಮನ್ನು ಪತ್ರಕರ್ತರನ್ನ ನಾವು ಬರೀ ಟೀಕಿಸೋದಕ್ಕಷ್ಟೇ ಇರೋದಲ್ಲ, ನಮ್ಮ ಸಿನಿಮಾ ಪತ್ರಕರ್ತರಿಗಾಗಿ ನಮಗೆ ಆದ ಕೆಲವು ಅನ್ರಿಟನ್ ಜವಾಬ್ದಾರಿಗಳಿರುತ್ತೆ. ನಾವು ಟೀಕೆಯ ವಿಮರ್ಶೆಯ ಟೀಕೆಯ ನಡುವೆ ಕೂಡ ನಾವು ಉದ್ಯಮ ಬೆಳಿಬೇಕೆಂಬ ಆಶಯವನ್ನು ಹೊಂದಿರಬೇಕು. ಅದು ನಮ್ಮ ಕರ್ತವ್ಯ ಅಂತ ಭಾವಿಸ್ತಾ ಅಂತಹ ಒಂದು ಆಶಯವನ್ನು ಬಿಟ್ಟು ಹೋದಂತಹ ನನ್ನ ಗೆಳೆಯ KJ ಕುಮಾರ್ಗೆ ನನ್ನ ಹೃದಯಾಂತರದ ನಮನಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಭಾಳ ವರ್ಷಗಳಿಂದ ಪರಿಚಯ. ತಾವೆಲ್ಲ ಮಾತಾಡಿದ್ದು ನೋಡಿದ್ಮೇಲೆ ನನಗೆ ಕಂಪ್ಲೀಟು ಅವ್ರ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ. 60 ವರ್ಷದ ಜರ್ನಿ. BN ಸುಬ್ರಾಯ್ ಸಾಹೇಬರು, ಎಸ್ ಮೂರ್ತಿಗಳು, ಭಾಳ ಜನ, ವಿಜಯ ಸಾರ್ಥಿ ಸಾಹೇಬರು ನಮ್ಮ ಕರ್ಕೊಂಡಿದ್ದೀವಿ. ಅವ್ರನ್ನೆಲ್ಲ ನೋಡಿದವ್ ನಾನು. KJ ಕುಮಾರ್ ಸಾಹೇಬ್ ಯಾವಾಗಲೂ ಫೋನ್ ಮಾಡುವಾಗ ನೈಟು ಭಾಳ ಸಲ ಮಾತಾಡಿದ್ದೀನಿ ನಾನು. ಅವ್ರ ಮಾತು, ಅವ್ರ ಧ್ವನಿ, ಅವ್ರು ಯಾವಾಗಲೂ ಅಷ್ಟೇ ಏನೇ ಮಾತಾಡಿದ್ರು ಕೂಡ ಸಂಸ್ಥೆ ತುಂಬ ಚೆನ್ನಾಗಿ ನಡೀತಾ ಇದೆ, ನೀವು ಇನ್ನೂ ಚೆನ್ನಾಗಿ ಬದುಕಬೇಕು, ಬಾಳಬೇಕು, ಭಾಳ ಪಾಸಿಟಿವ್ ಆಗಿ ಮಾತಾಡೋರು. ನಮಗೆ ಯಾವತ್ತೂ ಕೂಡ ನನಗೆ ಒಂದೇ ಒಂದು ಸೆಂಟೆನ್ಸು ಕೂಡ ನೋವಾಗ ಮಾತಾಡಿದಂಥ ಪತ್ರಕರ್ತರು ಅಲ್ವೇ ಅಲ್ಲ. ಅಷ್ಟು ಎಲ್ಲ ಪತ್ರಕರ್ತರು ಹಂಗೆ ಮಾತಾಡಿದ್ದಾರೆ ನನಗೆ. KJ ಕುಮಾರ್ ಸಾಹೇಬ್ರಂತೂ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿ ಆಗುತ್ತೆ. ಮಗನ ಮದುವೆ ಆಯಿತು, 2 months ಆಗುತ್ತೆ. ಅದಕ್ಕೆ ಫೋನ್ ಮಾಡಿದ್ದೆ ನಾನು. ಸಾಹೇಬ್ರು, ಎಲ್ಲ ಸಾಹೇಬರು ಪತ್ರಕರ್ತರ ಮಿತ್ರರಿಗೂ ಹೇಳಿದ್ದೀನಿ, ದಯಮಾಡಿ ಬರಬೇಕು. ಹೌದಾ, ಖಂಡಿತ ಬರ್ತೀನಿ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ, ನಿಮ್ಮ ಮಗನ ಮದುವೆ ಬರ್ದೇ ಇರೋಕ್ಕಾಗುತ್ತಾ ನಾನು ಅಂತ. ಬರೋಕ್ಕಾಗಲಿಲ್ಲ. ಕಾರಣ ಅಂತಂದ್ರೆ ಏನಾಗಿತ್ತು ಗೊತ್ತಿಲ್ಲ ನನಗೆ. ಸಡನ್ ಆಗಿ ನನ್ನ ವಾಟ್ಸಪ್ ಮೆಸೇಜಲ್ಲಿ ಐ ಥಿಂಕ್ ತಾವೇ ಯಾರೋ ಮೆಸೇಜ್ ಕಳಿಸಿದ್ರಿ, ಈ ಥರ ಇಲ್ಲ, ಈ ಥರ ಹಿಂಗೆ ಆಗಿದೆ ಅಂತ. ಭಾಳ ನೋವಾಯ್ತು ನನಗೆ. ಮಾತಾಡಿ 1 ತಿಂಗಳಲ್ಲೇ ಇಲ್ವಲ್ಲ ಸಾಹೇಬ್ರು ಹಿಂಗಾಗ್ಬಿಡ್ತಲ್ಲ ಅಂತ. ಸೊ ನಾನು ಮೆಸೇಜು ಹಾಕೋಕೆ ಹೋಗ್ಲಿಲ್ಲಮ್ಮ. ನಾನು ತುಂಬ ನೋವಾಯಿತು. ನಾನು ಬರೋಕ್ಕಾಗಲಿಲ್ಲ, ಯಾಕಂದರೆ ನಾನೇ ದಾರಿಯಲ್ಲಿ ಕೂತಿದ್ದೆ. ಇರುವೆ ಅಂಥ ಪತ್ರಕರ್ತರ ಸಾಹೇಬ್ರು ಇವತ್ತಿಲ್ಲ ಅನ್ನೋ ತುಂಬ ನೋವಾಗ್ತಾ ಇದೆ. ಪತ್ರಿಕಾ ಮಿತ್ರರು ಸಂಘದಿಂದ ಈ ಕಾರ್ಯಕ್ರಮ ಮಾಡಿದ್ದೀರಿ ನೋಡಿ. ಎಷ್ಟು ಕ್ಯಾಮ್ರಾ ಇರಬೇಕಾಗಿತ್ತು ಇಲ್ಲಿ, ಎಷ್ಟು ಪತ್ರಿಕಾ ಮಿತ್ರರು ಇರಬೇಕಾಗಿತ್ತು. ಒಂದೇ ಒಂದು ಸಿನಿಮಾ ಅಂತ ನೆಟ್ಗೆ 200-150 ಕ್ಯಾಮ್ರಾ ಬರುತ್ತೆ. ಇವತ್ತು ಇಂಥ ಹಿರಿಯ ಪತ್ರಕರ್ತರು ಸಾಹೇಬ್ರು ಇಲ್ಲ. ಅದಕ್ಕೆ 5-6 ಕ್ಯಾಮ್ರಾ ನೋಡ್ತಾ ಇದ್ದೀನಿ. ಇಂಥ ದುರಂತ ಆಗಿದೆ ನೋಡಿ. ತುಂಬ ನೋವಾಯಿತು ನನಗೆ, ನಿಜವಾಗಿ ಹೇಳ್ತೀನಿ. ಈ ಚಲನಚಿತ್ರರಂಗದಲ್ಲಿ ಬೆಳೆಸಿದ್ದೇ ಪತ್ರಿಕಾ ಮಿತ್ರರು. ಎಷ್ಟೋ ಹೀರೋಗಳನ್ನಾಗಿರ್ಬೋದು, ಇನ್ಕ್ಲೂಡಿಂಗ್ ಲಹರಿ ಸಂಸ್ಥೆನ ಲಹರಿ ವೇಲುನು ಕೂಡ. ಅವ್ರಿಗೆ ಏನಾನ ಆದಾಯ ನಮ್ಮವರೇ ಬರಲಿಲ್ಲ, ನಮ್ಮವರೇ ಚಿತ್ರಣ ಇದು ಮಾಡಲಿಲ್ಲ ಅಂತಂದ್ರೆ
ತುಂಬಾ ನೋವಾಗುತ್ತೆ. ಆಮೇಲೆ ಚಲನಚಿತ್ರ ರಂಗನೂ ಹಂಗೆ ಆಗ್ಬಿಟ್ಟಿದೆ. ಏಣಿ ಎಕ್ಕೋ ತನಕ ಪತ್ರಿಕಾ ಮಿತ್ರರು ಬೇಕು, ಅದಾದ್ಮೇಲೆ ಅವ್ರಿಗೆ ಓದು ಬಿಡೋದು. ಬಹಳನೇ ಚೇಂಜ್ ಆಗಿಬಿಟ್ಟಿದೆ ಬಾಬು ಸರ್, ಜಿಗೇಶ್ ಅವರೇ. ಸೊ ತುಂಬಾ ನೋವಾಗುತ್ತೆ ಆಕ್ಚುಲಿ. ಯಾಕಂದ್ರೆ ನಾವು ಸುಮಾರು 45 ವರ್ಷದಿಂದ ನಾವು ಪತ್ರಿಕಾ ಮಿತ್ರರು ಅಂತ ಇಟ್ಕೊಂಡೆ ಮೈಕ್ ಇಟ್ಕೊಂಡು ಮಾತಾಡ್ಬೇಕಂತ ಕೂಡ ಇವತ್ತಿಗೂ ಭಯಪಡ್ತೀನಿ ನಾನು. ಇವತ್ತಿಗೂ ಭಯಪಡ್ತೀನಿ. ಅಷ್ಟೇ ಪ್ರೀತಿ, ಅಷ್ಟೇ ವಿಶ್ವಾಸ ಇದೆ. ಬಟ್ ತುಂಬಾ ಬದಲಾವಣೆಗಳಾಗಿದೆ. ಇನ್ನು ಅಮ್ಮ ಸಾಹೇಬರ ಬಗ್ಗೆ ಶಾಂತಿ ಸಿಗಲಿ. ತಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ನಮಸ್ಕಾರ. ಹಿರಿಯ ಪತ್ರಕರ್ತರು KJ ಕುಮಾರ್ ಅವರು ತುಂಬ ವರ್ಷಗಳಿಂದ ಪರಿಚಯ. ಬಟ್ ನಾನು ಅವ್ರ ಹತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ತಿದ್ದೆ. ಯಾಕೆಂದರೆ ಅವರು ಕೊಡ್ತಿರುವ ಗೌರವ ಸ್ವಲ್ಪ ನೋಡಿದಾಗ ಒಂದು ಸ್ವಲ್ಪ ಶಿಸ್ತಿನ ಸಿಪಾಯಿ ಥರ ಕಾಣೋರು. ಏನಾದರೂ ನಾವು ಎಲ್ಲರ ಜೊತೆ ಮಾತಾಡುವಾಗ ಇವರು ಏನಪ್ಪ ಈ ಥರ ಇರ್ತಾರ ಅಂತ ಏನಾದರೂ ಹೇಳ್ತಾರ ಅಂತ ಒಂದು ಭಯದಿಂದ ಅವ್ರಿಗೆ ಗೌರವ ಕೂಡ ಕೊಡ್ತಾ ಇದ್ವಿ. ಅವ್ರನ್ನ ಕಂಡ್ರೆ ಸ್ವಲ್ಪ ಭಯನೂ ಇತ್ತು. ಆದರೆ ನಾನು ನಿರ್ದೇಶಕರ ಸಂಘಕ್ಕೆ ಅಧ್ಯಕ್ಷ ಆಗಿ ಆಯ್ಕೆ ಆದಾಗ 2ನೇ ದಿನಕ್ಕೆ ಅವರ ಕಾಲ್ ಬಂತು ನನಗೆ. ಕಾಲ್ ಬಂದಾಗ ಏನು ವಿಶ್ವನಾಥ್, ಹೇಗೆ ನಡೆಸ್ತೀರಿ, ಏನು ತೀರ್ಮಾನ ಮಾಡಿದ್ದೀರಿ ಅಂತ ಕೇಳಿದ್ರು. ಮೊದಲಿಗೆ ಅದೇ ಮಾತು ಕೇಳಿದ್ರು, ಬೇರೆ ಏನು ವಿಷಯ ಪ್ರಸ್ತಾಪ ಮಾಡಿಲ್ಲ. ಇಲ್ಲ ಸರ್, ಹಿರಿಯರು ಕಟ್ಟಿದ ಸಂಸ್ಥೆ ಇದೆ, ಏನೋ ನಡೆಸ್ಕೊಂಡು ಹೋಗೋ ನಿಯತ್ತಿನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರ ಒಂದೇ ಮಾತು ಹೇಳಿದ್ದು, ಎಲ್ಲರೂ ಹಾಗೆ ಅಂದ್ಕೋತಾರೆ, ಹಿಂದೆ ಎಲ್ಲೋ ಅದು ಕೈ ಜಾರಿ ಹೋಗಿದೆ, ಮತ್ತೆ ನಿಮ್ಮ ಕೈಗೆ ಬಂದಿದೆ, ನೀವು ಸರಿಯಾಗಿ ನಡೆಸ್ತೀರನ್ನುವ ಭರವಸೆ ನನಗಿದೆ ಅಂತ ಹೇಳಿದ್ರು. ಅವರ ಮಾತು ನನಗೆ ಆಶೀರ್ವಾದ ಥರ ಇದ್ದರೂ ಕೂಡ ಮೊನ್ನೆ ಅವರನ್ನು ಕಳ್ಕೊಂಡ ದಿನದಲ್ಲಿ ಸಂಪೂರ್ಣ ಅದು ತುಂಬ ಬೇಸರ. ಯಾಕೆ ಅಂದರೆ ಒಂದು ಕಡೆಯಲ್ಲಿ ನಮ್ಮ ನಿರ್ದೇಶಕರ ಸಂಘದ ಉಪಾಧ್ಯಕ್ಷರಾಗಿದ್ದ, ನಮ್ಮ ಜೊತೆ ಉಪಾಧ್ಯಕ್ಷರಾಗಿದ್ದ ಹಿಂದಿನ ಸ್ಥಾಪಕ ಸದಸ್ಯರು ಕೂಡ ರಾಜೇಶ್ ಸಿಂಗ್ ಬಾಬು ಸರ್ ಅವರೆಲ್ಲ ಅವ್ರ ಜೊತೆ ಇದ್ದಂಥವರು, ಜೋಸೆಮ್ಮನವರು ಹೋದಾಗ ಅದೇ ಸಮಯದಲ್ಲಿ ಸ್ವಲ್ಪ ದಿನಗಳಲ್ಲಿ KJ ಕುಮಾರ್ ಅವರು ಕೂಡ ಹೋದಾಗ ಏನಪ್ಪ ನಮ್ಮ ಚಿತ್ರರಂಗದ ಹಿರಿಯ ವ್ಯಕ್ತಿಗಳಿಗೆ ಈ ಥರ ಆಗ್ತಿದೆ ಅನ್ನುವ ಆ ನೋವು ತಡೆದುಕೊಳ್ಳಕ್ಕಾಗಲಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮು ಅವರು ನಮ್ಮನ್ನೆಲ್ಲ ಅಗಲಿದಾಗ ಅಲ್ಲಿ ಹೋಗ್ಲಿಕ್ಕಾಗಿಲ್ಲ. ಜೋಸೆಮ್ಮನವರು ತೀರ್ಕೊಂಡಾಗ ಆಮೇಲೆ ನಂತರ ಸ್ವಲ್ಪ ನನಗೂ ಕೂಡ ಹೆಲ್ತ್ ಸಮಸ್ಯೆ ಆಯಿತು. ಇವತ್ತು KJ ಕುಮಾರ್ ಅಂತ ಧೀಮಂತ ಒಬ್ಬ ಪತ್ರಕರ್ತ, ಚಿತ್ರರಂಗದ ಒಲವು ಇರುವ ಒಂದು ವ್ಯಕ್ತಿಯ ಏನು ಇವತ್ತು ನುಡಿನಮನ ಕಾರ್ಯಕ್ರಮವನ್ನು ಪತ್ರಕರ್ತರ ಸಂಘ ಮಾಡಿದೆ. ಇದು ಸಂಘಕ್ಕೆ ಒಂದು ಗೌರವ ತರುವಂತ ಕೆಲಸ ಅಂತ ನಾನು ಭಾವಿಸ್ತೀನಿ. ಅವರು ನನಗೆ ಮಾನಸಿಕ ಗುರು ಮತ್ತೆ ಒಳ್ಳೆಯ ಸೋದರರಾಗಿದ್ದರು. ನಾನು ಒಬ್ಬ ಪತ್ರಕರ್ತನಾಗಬೇಕು ಅಂತ ಒಂದು ಮನಸ್ಸಲ್ಲಿ ನಾನು ಮೂಡಿದ್ದೆ KJ ಕುಮಾರ್. ಯಾಕೆಂದರೆ ಅವರ ಸಂಬಂಧ 45 ವರ್ಷ. ನನ್ನ ಮತ್ತು ಅವ್ರ ಸ್ನೇಹ ಮತ್ತು ಅವ್ರ ತಂದೆ, ನಮ್ಮ ತಂದೆ ಇಬ್ಬರು ಸ್ನೇಹಿತರು. ಹೀಗಾಗಿ ಒಂದು ಬಾಂಧವ್ಯ ಚೆನ್ನಾಗಿ ಬೆಳೆದಿತ್ತು. KJ ಕುಮಾರ್ ಅವರು ಎಲ್ಲ ಪತ್ರಕರ್ತರಾಗಿ ಬರಹ ಮತ್ತೆ ಪತ್ರಿಕೆ ಅಂತ ಉಳಿಸ್ಕೊಂಡಿದ್ದ ವ್ಯಕ್ತಿ ಅಲ್ಲ. ಅವ್ರ ಮನಸ್ಸಲ್ಲಿ ಏನಿತ್ತು ಅಂತಂದರೆ ಒಂದು ಹುದ್ದೆ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಆ ಉದ್ಯಮ ಕೂಡ ಚೆನ್ನಾಗಿ ಬೆಳಿಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಹಾಗಾಗಿ ಅವರು ಬರದೆ ನಾನು ಪತ್ರಿಕೆಯಲ್ಲೇ ನನ್ನ ಕೆಲಸ ಮುಗೀತು ಅಂತ ಅನ್ಕೋತಾ ಇರಲಿಲ್ಲ. ಆ ಒಡನಾಟನ ಚಿತ್ರೋದ್ಯೋಗ ನಟ ನಟಿ ಇರ್ಬೋದು, ಆಮೇಲೆ ತಂತ್ರಜ್ಞರು ಇರ್ಬೋದು, ನಿರ್ದೇಶಕರು, ನಿರ್ಮಾಪಕರು ಅವ್ರ ಜೊತೆ ಭಾಳ ಚೆನ್ನಾಗಿ ಹೊಂದ್ಕೋತಾ ಇದ್ರು. ಹಾಗಾಗಿ ಯಾವತ್ತೂ ಅವರು ಹಣದಿಂದ ಹೋಗಲಿಲ್ಲ. ಅವರು ಎಲ್ಲ ಜನರಿಂದ ಹೋದ್ರು, ಒಳ್ಳೆ ಸಾಧನೆಗಳನ್ನು ಮಾಡಿದ್ರು. ಬಹುಮುಖ್ಯವಾಗಿ ಈ ಚಿತ್ರೋದ್ಯಮದಲ್ಲಿ ಅವ್ರು ಗಳಿಸಿದ್ದೇನೂ ಅಲ್ಲ, ಆದರೆ ಕಳೆದಿದ್ದೇ ಜಾಸ್ತಿ. ಇಲ್ಲಿ ಹಿಂದೆ ಒಂದು ಹಣದ ಹಿಂದೆ ಹೋಗುವಂಥ ಅವಕಾಶಗಳಿರಲಿಲ್ಲ. ಏನೋ ಒಂದು ಒಳ್ಳೆ ಮಾತಾಡ್ಬಿಟ್ರೆ ಸಾಕು, ಆ ಚಿತ್ರರಂಗಕ್ಕೆ ಅವರು ಆ ಫಿಲಮ್ಗೋಸ್ಕರನೇ ಅವರು ಪ್ರಚಾರಕ್ಕೇನೆ ಭಾಳ ಲೈಫ್ ಲಾಂಗ್ ಇದ್ಬಿಡ್ತಾ ಇದ್ರು. ಹೀಗೆ ಒಂದು ಚಿತ್ರ ಅವ್ರಿಗೆ ಒಂದು ಆದರ್ಶ ಆಗಿತ್ತು. ಮತ್ತು ಅವ್ರಿಗೆ ಒಬ್ಬ ಪತ್ರಕರ್ತನಾಗಿ ಒಂದು ಬರಹ ಅನ್ನೋದು ಅವರಿಗೆ ಬದ್ಧತೆ ಆಗಿತ್ತು. ಹೀಗೆ ಅವರು
ಒಂದು ತಮ್ಮ 60 ವರ್ಷ 6 ದಶಕಗಳ ಕಾಲ ಅವರು ಈ ಪತ್ರಕರ್ತ ಉದ್ಯಮದಲ್ಲಿ ಬೆಳೆಸ್ಕೊಂಡು ಎಲ್ಲನೂ ಬೆಳೆಸಿದ್ದಾರೆ. ಅವರ ಅಗಲಿಕೆ ನಮಗೆಲ್ಲ ನೋವನ್ನು ತಂದಿದೆ. ಅವ್ರ ನೋವಿಗೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನಾನು ಇನ್ನೊಂದು ಮಾತು